ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎ ವೈಬ್ಸ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಸೊ ಇವತ್ತು ಸ್ಯಾಟರ್ಡೆ ನಾವು ಕಡಲೆಕಾಯಿ ಪರಿಚಯ ಹೊಂಟೇವಿ ಬಸವನಗುಡಿಗೆ. ಈವ್ನಿಂಗ್ ಹೋಗತ್ತಿದ್ವಿ ಯಾಕಂದ್ರೆ ಲೈಟ್ಸ್ ಎಲ್ಲ ಚಂದ ಇರುತ್ತೆ ಅಂತಂದೇಳಿ. ಆ್ಯಕ್ಚುಲಿ ಮಂಡೇ ಟು ಫ್ರೈಡೇ ಇತ್ತಂತ, ಬಟ್ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಲ್ಲ, ಸೊ ಇರುತ್ತೆ ಅಂತ ಅಂದ್ಕೊಂಡು ನಾವು ಹೋದ್ವಿ. ನೂರಾರು ವರ್ಷಗಳ ಹಿಂದೆ ರೈತರ ಕಡಲೆಕಾಯಿ ಬೆಳೆಯುವಾಗ ಅಲ್ಲಿ ಒಂದು ಗೂಳಿ ಬಂದ ಅಲ್ಲಿದೆಲ್ಲ ಬೆಳೆ ಹಾಳು ಮಾಡ್ತಿತ್ತಂತ. ಹಿಂಗಾಗಿ ಅವ್ರು ಅದನ್ನು ಒಂದು ದಿವ್ಸ ಏನು ಮಾಡ್ತಾರೆ, ಬರೋ ಟೈಮಿಗೆ ಅದನ್ನು ಬೆನ್ನತ್ತಿ ಓಡಿಸ್ತಾರೆ. ಆಮೇಲೆ ಆ ಗೂಳಿ ಕಲ್ಲಾಗಿ ಮಾರ್ಪಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಆ ಗೂಳಿ ಸಾಮಾನ್ಯ ಗೂಳಿ ಅಲ್ಲ ಅಂತ ಗೊತ್ತಾಗಿ ಅದಕ್ಕೋಸ್ಕರ ಅಂತ ಹೇಳಿ ಒಂದು ದೇವಾಲಯ ಕಟ್ಟಿ ಅವತ್ತಿಂದ ಇವತ್ತಿನ ತನಕನೂ ಪ್ರತಿ ಕಡಲೆಕಾಯಿ ಬೆಳೆದು ಫಸ್ಟ್ ಏನು ಫಲ ಇರುತ್ತಲ್ಲ ಅದನ್ನು ದೇವ್ರಿಗೆ ತಂದು ಅರ್ಪಿಸ್ತಾರಂತ. ಇದು ಆ ಸ್ಟೋರಿ. ಆ್ಯಕ್ಚುಲಿ ನಾನು ಈ ಸ್ಟೋರಿ ಕೇಳ್ಪಟ್ಟಿರೋದ, ಬಟ್ ಹಿಂಗೆ ಭಾಳ ಸ್ಟೋರಿ ಅದಾವ. ನನಗೆ ಎಷ್ಟು ಗೊತ್ತೈತಿ ಅಷ್ಟು ನಾ ಶೇರ್ ಮಾಡೇನಿ. ನಾನು ಆಲ್ರೆಡಿ ಹೇಳಿದಂಗೆ ಮಂಡೇ ಟು ಫ್ರೈಡೇ ತನಕ ಕಡಲೆಕಾಯಿ ಪರಿಚಯ ಇದ್ದಿದ್ದ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ, ಬಟ್ ಆಲ್ಮೋಸ್ಟ್ 90% ಶಾಪ್ಸ್ ಏನೇನಿದ್ವಲ್ಲ ಎಲ್ಲ ಕ್ಲೋಸ್ ಆಗಿದ್ವು. ಏನೂ ಇರಲಿಲ್ಲ ಅಲ್ಲಿ. ಗುಡಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಅಲ್ಲಿ ಭಾಳ ರಶ್ ಇತ್ತು. ಹೀಗಾಗಿ ಯಾವಾಗಾರ ಮತ್ತೆ ಬಂದ್ರಾತ ಅಂತ ಅಂದ್ಕೊಂಡು ಇವಾಗ ನಾವಿಲ್ಲಿ ಒಂದು ಫುಡ್ ಕೋರ್ಟ್ ಥರ ಮಾಡ್ಯಾರ, ಅಲ್ಲಿ ಬಂದೇವಿ. ಅಲ್ಲಿ ಬಾಳೆಕಾಯಿ ಬಜ್ಜಿ, ಗಿರ್ಮಿಟ್, ಆಮೇಲೆ ಗೋಬಿ ಮಂಚೂರಿ ತೊಗೊಂಡ್ವಿ. ಬಜ್ಜಿ ಬಿಟ್ಟು ಉಳ್ಕಿದ್ದೇನೂ ಚಲೋ ಇರಲಿಲ್ಲ. ಗಿರ್ಮಿಟ್ ಅಂತೇಳಿ ಕೊಟ್ಟರೆ, ಬಟ್ ನಮ್ಮ ಸೈಡ್ದಂಗೆ ಇರಲಿಲ್ಲ. ಸೊ ಈಗ ನಾವು ಕಾಟನ್ ಕ್ಯಾಂಡಿ ತಿನ್ನಕ್ಕೆ ಬಂದೇವಿ. ನಮ್ಮ ಸೈಡ್ ಇದನ್ನು ಬಾಂಬೆ ಮಿಠಾಯಿ ಅಂತಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಆಲ್ರೆಡಿ ಹೇಳಿದಂಗೆ 90% ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದ್ವು. ಯಾವ್ಯಾವ ಓಪನ್ ಇದ್ವಲ್ಲ ಆ ಥರದಷ್ಟೇ ವೀಡಿಯೋ ಮಾಡೇನಿ ನಾನು. ಏನೋ ಅಂದ್ಕೊಂಡು ಹೋದ್ವಿ, ಬಟ್ ನೋಡ್ರಿ ಲೈಟ್ಸನ್ನು ಹಾಕಿಲ್ಲ. ಆಮೇಲೆ ಹಂಗೆ ಥಿಂಕ್ ಮಾಡತ್ತಿದ್ವಿ, ಅಲ್ಲೊಂದು ಪುಳಿಯೋಗರೆ ಪಾಯಿಂಟ್ ಅಂತಂದೇಳಿ ಒಂದು ಹೋಟೆಲ್ ಇತ್ತು. ಸರಿ ಅದನ್ನು ಟೇಸ್ಟ್ ಮಾಡೋಣ ಅಂತಂದೇಳಿ ಹೋದ್ವಿ. ಟೇಸ್ಟ್ ಮಾತ್ರ ಭಾರಿ ಇತ್ತು. ಹೆಂಗೈತೆ ಟೇಸ್ಟ್? ಬೇಜಾರೇನಂದ್ರೆ ಇವ್ರು ಲೈಟ್ಸ್ ಹಾಕ್ಲಿಕ್ಕೂ ಚಿಂತೆ ಇರ್ತಿರ್ಲಿಲ್ಲ. ಬಟ್ ಹಂಗೆ ಬಂದು ಶೋಕಿಗೆ ಅಂತಂದು ಒಂದು 10 ಸೆಕೆಂಡ್ಸ್ ಹಾಕಿ ಆಮೇಲೆ ತೆಗ್ದು ಬಿಟ್ರೆ. ಆಮೇಲೆ ಚಾದು ಕುಡಿದ್ವಿ. ವಾಪಸ್ ಹಂಗೆ ಸ್ಟ್ರೀಟ್ ಶಾಪಿಂಗ್ ಅಂತಂದೇಳಿ ಬಂದ್ವಿ. ಏನೇನೋ ಸ್ವಲ್ಪ ಮನೆಗೆ ಏನು ಬೇಕು ಅದೆಲ್ಲ ತೊಗೊಂಡ್ವಿ. ಶೇಂಗಾ ತೊಗೊಂಡ್ವಿ. ಇಲ್ಲಿ ಒಬ್ಬರು ಬ್ರಾಸ್ಲೈಟ್ ಮಾರಾಕತ್ತಿದ್ರು. ಸೊ ನನಗೆ ಯಾಕೋ ಚಂದ ಕಂಡಿತದ ಆ್ಯಂಡ್ ರೇಟೂ ಕಡಿಮೆ ಇತ್ತು. ಹೀಗಾಗಿ ಇವ್ರ ಕಡೆ ತೊಗೊಂಡ್ವಿ. ಇದೆ ನೋಡ್ರಿ ಬ್ರೇಸ್ಲೆಟ್ನ ತೊಗೊಂಡಿದ್ದು ಅಷ್ಟೇ ರೀ. ಆಮೇಲೆ ನಾವು ವಾಪಸ್ ಮನೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ದೇವಸ್ಥಾನ ಕಡೆ ಏನೂ ಶಾಪ್ಸ್ ಇರಲಿಲ್ಲ, ಬಟ್ ಅದರ ನೆಕ್ಸ್ಟ್ ರೋಡ್ ಒಳಗೆ ಮಾತ್ರ ಭಾಳ ಶಾಪ್ಸ್ ಎಲ್ಲ ಓಪನ್ ಇದ್ವು. ನಾವು ಹೋಗಿದ್ದ 6:30 ಹಂಗೆ ಹೋಗೇವಿ, ಬಟ್ ವಾಪಸ್ ಮನೆಗೆ ಬಂದಾಗ 10 ಗಂಟೆ ಆಗೈತಿ. ನಾವು ಜಸ್ಟ್ ಹೋಗಿ ಸ್ವಲ್ಪ ತಿಂದು ಆಮೇಲೆ ಹಂಗೆ ಸ್ಟ್ರೀಟ್ ಒಳಗೆ ಸ್ವಲ್ಪ ಅಡ್ಡಾಡಿದ್ದು ಅಷ್ಟೇ. ಬಟ್ ಅದು ಹೆಂಗೆ ಅಷ್ಟು ಟೈಮ್ ಆಯ್ತು ಅನ್ನೋದು ಗೊತ್ತಾಗಲಿಲ್ಲ. ಲಾಸ್ಟ್ ಇಯರ್ ಇದೇ ಟೈಮ್ ಒಳಗೆ ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ. ಆಟ ಆಡೋವೆಲ್ಲ ಬಂದಿದ್ವು. ಬಟ್ ಈ ಸತಿ ಏನೂ ನಮಗೆ ಸಿಗಲಿಲ್ಲ. ಆಟ ಆಡೋಕ್ಕೂ ಆಗಲಿಲ್ಲ, ದರ್ಶನವೂ ಆಗಲಿಲ್ಲ, ಆ್ಯಂಡ್ ಏನು ಶಾಪಿಂಗ್ ಮಾಡೋಕೆ ಏನೂ ಸಿಗಲಿಲ್ಲ. ಸುಮ್ಮ ಪಾಲ್ತು ಹಂಗೆ ನೋಡಿ ಬರೋಕಂತಂದೇಳಿ ಹೋದ್ವಿ. ಆ್ಯಕ್ಚುಲಿ ಸುಮ್ಮನೆ ಅವ್ರಿಗೆ ಅನ್ನತ್ತೀನಿ, ತಪ್ಪು ನಮ್ದು. ಯಾಕಂದ್ರೆ ಅದು ಯಾವ ಟೈಮ್ ಒಳಗಿತ್ತು ಆ ಟೈಮ್ ಒಳಗೆ ಹೋಗ್ಬೇಕಿತ್ತು. ನಾವು ಹೋಗಿದ್ದು ನೆಕ್ಸ್ಟ್ ಡೇ ಅಂದ್ರೆ ಲೇಟ್ ಮಾಡೇನೆ ಹೋಗೇವಿ. ಮತ್ತು ಶಾಪ್ ಕ್ಲೋಸ್ ಆಗ್ಲಾರ್ದೆ ಇನ್ನೇನಾಗುತ್ತೆ. ಇಷ್ಟ ನೋಡ್ರಿ. ಇವಾಗ ನಾವು ಮನೆಗೆ ಹೊಂಟೇವಿ. ನಾವೇನೂ ಊಟ ಮಾಡೋಕೆ ಹೋಗಲಿಲ್ಲ, ಯಾಕಂದ್ರೆ ಆಲ್ರೆಡಿ ಹೊಟ್ಟೆ ತುಂಬಿತ್ತು. ಆಮೇಲೆ ಒಂದು ಗ್ಲಾಸ್ ಸೋಡಾ ಕುಡಿದ್ವಿ ಅಷ್ಟೇ. ಸೊ ಇದಾಗಿತ್ತು ನಂದು ಕಡಲೆಕಾಯಿ ಪರಿಚಯ ನೆಕ್ಸ್ಟ್ ಡೇ ಲಾಗ್. ಸೊ ಈ ಲಾಗ್ ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.